ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನೋಡಿ, ಈಗ ರಿಸಲ್ಟ್ ಬಿಟ್ಟು ಜಸ್ಟ್ ಒಂದು ಟೂ ಡೇಸ್ ಆಯ್ತು ಅನ್ಕೋತೀನಿ. ಥರ್ಡ್ ಸೆಮ್ ರಿಸಲ್ಟ್ ಬಿಟ್ಟು ನೀವೆಲ್ಲರೂ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಜನ ಚೆಕ್ಔಟ್ ಮಾಡೋ ಟೈಮಲ್ಲಿ ವಿತೇಲ್ಡ್ ಅಂತ ಬಂದಿದೆ. ನೋಡಿ, ಆ ವಿತೇಲ್ಡ್ದು ಫುಲ್ ಇದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಅಮೌಂಟ್ ಪೇ ಮಾಡಬೇಕಾ ಮಾಡಬಾರ್ದು ಅನ್ನೋದು. ನೋಡಿ, ಪ್ರತಿ ಸರಿ ನಿಮಗೆ ವಿತೇಲ್ಡ್ ರಿಸಲ್ಟ್ ಎದಕ್ಕೆ ಬರುತ್ತೆ ಅಂದರೆ ಒಂದು ಮೈನ್ಯೂಟ್ ಮಿಸ್ಟೇಕ್ ಆಗಿರುತ್ತೆ ನಿಮ್ಮದು ಬುಕ್ಲೆಟಲ್ಲಿ. ಅದಕ್ಕೋಸ್ಕರ ನಿಮ್ಮದು ವಿತೇಲ್ಡ್ ರಿಸಲ್ಟ್ ವಿತೇಲ್ಡ್ ಬರ್ತಿರುತ್ತೆ. ತುಂಬ ಕಾಲೇಜಸ್ ಈ ವಿತೇಲ್ಡ್ ಅನ್ನೋ ಒಂದು ರೀಸನ್ ಇಟ್ಕೊಂಬಿಟ್ಟು ಅಮೌಂಟ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಕಾಲೇಜಸ್ ಎಲ್ಲ ನಾನು ಆಲ್ರೆಡಿ ವಿತೇಲ್ಡ್ ಬಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಒಂದು ವೀಡಿಯೋದಲ್ಲಿ ಮಾಡಿ ತಿಳಿಸಿದ್ದೆ. ಈಗ ಅಫಿಷಿಯಲ್ ಆಗಿ ಅಂದರೆ ನಮ್ಮ ಅನ್ವಿತ್ ಸರ್ ಅವರು, ಇವ್ರು ಯಾರಂತಲೂ ಗೊತ್ತಿರುತ್ತೆ. ವಿ ಟಿ ಯು ಮತ್ತು ಡಿಪ್ಲೊಮೊ ಸ್ಟೂಡೆಂಟ್ಸ್ ಅವ್ರದ್ದು ಒಂದು ವಿ ಟಿ ಯುದು ಸೆಕ್ರೆಟರಿ ಆಗಿರ್ತಾರೆ. ಏನೇ ಆಗಲಿ ಸ್ಟೂಡೆಂಟ್ಸ್ ಇವ್ರು ಹೆಲ್ಪ್ ಮಾಡೋಕ್ಕಂತಲೇ ಇರೋದು. ನೋಡಿ, ಇವ್ರದ್ದು ಒಂದು ಜಸ್ಟ್ ಈಗ ತಾನೇ ನಾವು ನೋಡಿದಂಗೆ ನಿಮ್ಮ ಕಾಲೇಜವ್ರು ಏನಾದರೂ ನಿಮಗೆ ಇಫ್ ಯುವರ್ ಕಾಲೇಜ್ ಈಸ್ ಫೋರ್ಸಿಂಗ್ ಯು ಟು ಪೇ ವಿತೇಲ್ಡ್ ರಿಸಲ್ಟ್ ಫೈನ್ ಡು ನಾಟ್ ಪೇ. ಅವರೇ ಹೇಳ್ತಿದ್ದಾರೆ, ನಿಮ್ಗೇನೋ ಕಾಲೇಜವರು ಫೈನ್ ಕೇಳ್ತಾ ಇದ್ದಾರೆ, ನೀವು ಪೇ ಮಾಡೋಕ್ಕೆ ಹೋಗಬೇಡಿ. ಯಾವುದಕ್ಕೆ ಸುಮ್ಮನೆ ಈಗ ಹೆಂಗಾಗ್ತಿದೆ ಅಂದರೆ ಎಜುಕೇಷನ್ ಎಲ್ಲ ಅಮೌಂಟ್ ಮಾಡಬೇಕು, ಎಲ್ಲರೂ ದುಡ್ಡು ಮಾಡಬೇಕಂತ ಎಜುಕೇಷನ್ ಕೂಡ ಒಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಅವೇರ್ನೆಸ್ ಬರಲಿ ಅನ್ನೋಕ್ಕೋಸ್ಕರ ಅವರೇ ಹೇಳ್ತಿದ್ದಾರೆ, ನೀವು ಯಾವುದೇ ಕಾರಣಕ್ಕೆ ಅಮೌಂಟ್ನ ಪೇ ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀವು ಅಮೌಂಟ್ ಪೇ ಮಾಡ್ತಾಯಿದ್ರೆ ಯೂನಿವರ್ಸಿಟಿಗಳು ಅಮೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ಏನು ಮಾಡಬೇಕು ಬ್ರದರ್, ನೀವು ಅವ್ರಿಗೆ ಕಾಲೇಜ್ ಪ್ರಿನ್ಸಿಪಲ್ಗೆ ಹೇಳಿ, ಎಲ್ಲಿದೆ ಅಫಿಷಿಯಲ್ ನೋಟಿಫಿಕೇಷನು ಈ ಥರ ರಿಗಾರ್ಡಿಂಗ್ ಫೈನ್ ಕಲೆಕ್ಟ್ ಮಾಡೋಕ್ಕೆ, ಯಾವುದೇ ಥರ ರೂಲ್ಸ್ ಇಲ್ಲ ಫೈನ್ ಕಲೆಕ್ಟ್ ಮಾಡಿ ಅಂತ. ಆ ಥರ ಇದ್ದರೆ ನಮಗೆ ತೋರಿಸಿ ಅಂತ ಕೇಳಿ. ಆದರೂ ನಿಮ್ಮ ಕಾಲೇಜಲ್ಲಿ ಫೋರ್ಸ್ ಮಾಡ್ತಾಯಿದ್ರಂದರೆ ನೋಡಿ, ಎಷ್ಟೋ ಕಾಲೇಜಲ್ಲಿ ಈಗ ಅಮೌಂಟ್ನ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಅಮೌಂಟ್ ಕೊಡ್ತಾಯಿದ್ದಾರೆ. ಅಮೌಂಟ್ನ ಕೊಡೋಕ್ಕೆ ಹೋಗಬೇಡಿ. ಅದಕ್ಕೆ ನೀವೊಂದು ಸ್ವಲ್ಪ ಆಪೋಸಿಟಾಗಿ ನಿಂತ್ಕೊಳ್ಳಿ, ಯಾಕೆ ಕೊಡಬೇಕು ಏನಂತ ಕೇಳಿ ನಿಮ್ಮ ಕಾಲೇಜಲ್ಲಿ. ಅದನ್ನ ನಿಮ್ಗೆ ರಿಪೋರ್ಟ್ ಮಾಡೋಕ್ಕೆ ಕೂಡ ಯಾವ ಥರ ಅಂತ ನಮ್ಮ ಅನಿಲ್ ಸರ್ ಒಂದು ಅನುಕೂಲವಾಗಂತೆ ಮಾಡಿದ್ರೆ ಒಂದು ಲೆಟ್ರ್ ಬರೀರಿ ಯೂನಿವರ್ಸಿಟಿದು. ಮತ್ತು ನಿಮಗೆ ಅದು ಯಾರಿಗಪ್ಪ ಬರೀಬೇಕಪ್ಪ ಅಂದರೆ ಒಂದು ಯೂನಿವರ್ಸಿಟಿಗೆ ಒಂದು ಲೆಟ್ರ್ ಬರೀಬೇಕು. ಹಾಗೆ ನಮ್ಮ ಅನಿಲ್ ಸರ್ ಅವ್ರಿಗೆ ಒಂದು ಲೆಟ್ರ್ ಬರೆದಾಕಿ ಮತ್ತು ನೀವು ಅವ್ರಿಗೆ ಡಿ ಎಮ್ಮು ಮಾಡ್ಬೋದು ಡೈರೆಕ್ಟಾಗಿ. ಯಾವ ಥರ ಅಂದರೆ ಈ ಥರ ನಮ್ಮ ಕಾಲೇಜಸ್ಸು ನಿಮ್ಮ ಕಾಲೇಜ್ ನೇಮ್ ಹಾಕ್ಬಿಟ್ಟು ಹಾಗೂ ನಿಮ್ಮದು ಫುಲ್ ನಿಮ್ಮ ನೇಮ್ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ನೀವು ಒಂದು ರಿಪೋರ್ಟ್ ಮಾಡಿದ್ರೆ ಅವರು ಒಂದು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತೀನಿ ಅಂತ ಆ ಇನ್ಸ್ಟಿಟ್ಯೂಷನ್ ಮೇಲೆ ಅವರು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಅದು ಖಂಡಿತ ಮಾಡ್ತಾರೆ, ಅವರು ಸುಮ್ಮನೆ ಹೇಳಲ್ಲ. ಎಜುಕೇಷನ್ ಶುಡ್ ನಾಟ್ ಬಿ ಬಿಸ್ನೆಸ್. ನೋಡಿ, ಅವ್ರು ಹೇಳ್ತಿದ್ದಾರೆ ಬಿಸ್ನೆಸ್ ಅಲ್ಲ ಎಜುಕೇಷನ್ ಅನ್ನೋದು. ಒಂದು ಎಜುಕೇಷನ್ ಈ ನಡುವೆ ಬಿಸ್ನೆಸ್ ಆಗಿದೆ. ಅದು ನೀವು ಅದಕ್ಕೋಸ್ಕರ ನೀನು ಸ್ಟ್ಯಾಂಡ್ ಆಫ್ ಫಾರ್ ಯುವರ್ ರೈಟ್ಸ್, ನಿಮ್ಮ ಹಕ್ಕುಗಳಿಗೆ ನೀವು ನಿಂತ್ಕೊಳ್ಳಿ ಅಂತ ಉದ್ದೇಶವಾಗಿ ಸ್ಟೂಡೆಂಟ್ಸ್ ಹೇಳ್ತಿರೋದು. ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್ ಹೂ ಮೈಟ್ ನೀಡ್ ಹೆಲ್ಪ್. ನಿಮ್ಗೆ ಯಾರಿಗಾದ್ರು ಹೆಲ್ಪ್ ಬೇಕಾಯ್ತಂದರೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದ್ರ ಬಗ್ಗೆ ತುಂಬ ಜನ ಅಮೌಂಟ್ ಪೇ ಮಾಡ್ತೀವಿ ಅಂತಿದ್ದೀರಿ. ನೋಡಿ, ತುಂಬ ಜನಕ್ಕೆ ಯಾವ ಸಬ್ಜೆಕ್ಟ್ ಅಂದರೆ ವಿತೇಲ್ಡ್ ಅನ್ನೋದು, ಎಸ್ಪೆಷಲಿ ಜಾವಾ ಅನ್ನೋ ಸಬ್ಜೆಕ್ಟಲ್ಲಿ ತುಂಬ ಜನಕ್ಕೆ ವಿತೇಲ್ಡ್ ಅಂತ ಬಂದಿದೆ. ಒಂದೊಂದು ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ದು ವಿತೇಲ್ಡ್ ಅಂತ ಬಂದಿದೆ ಒಂದೊಂದು. ಅದಕ್ಕೋಸ್ಕರ ನೀವು ಯಾರು ಅಮೌಂಟ್ ಅಂತೂ ಪೇ ಮಾಡೋಕ್ಕೋಗಬೇಡಿ. ಈಗ ಅಫಿಷಿಯಲ್ ಆಗಿ ಬಂದಿರೋದು, ನೀವು ಅನೀಸ್ ಸರ್ ಅವ್ರಿಗೆ ನಿಮ್ಮ ಅಮೌಂಟ್ ಕಾಲೇಜಲ್ಲಿ ಏನಾದರೂ ಅಮೌಂಟ್ ಪೇ ಮಾಡಬೇಕಂದ್ರೆ ಅವ್ರಿಗೆ ನೀವು ಒಂದು ಡಿ ಎಮ್ ಮಾಡಿ ನಿಮ್ಮದು ಕಾಲೇಜು ಇನ್ಸ್ಟಿಟ್ಯೂಷನ್ಸ್ ಫುಲ್ಲು ಡೀಟೇಲ್ಸ್ ಎಲ್ಲ ಕೊಡಿ. ಅವರು ಖಂಡಿತವಾಗಿ ಆ್ಯಕ್ಷನ್ ತೊಗೊಳ್ತಾರೆ. ಸಿಗೋಣ ಗೈಸ್, ಈ ಥರ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಗುಡ್ ಡೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.